ವಿಶೇಷವಾಗಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದೀರಾ. ಆ ಕ್ಷೇತ್ರದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಗ್ರಾಮಾಂತರ ಜನತೆಗೆ ವಿಶೇಷವಾಗಿ ಹೇಳ್ಕೊಳ್ಳೋದು ಅಂದರೆ, ಪ್ರತಿಯೊಬ್ಬರು ಸಹ ಆಯಾ ಜಾತಿ, ಗ್ರಾಮಾಂತರ ಜನತೆ ಆಯಾ ಜಾತಿಗೆ ಸೀಮಿತ ಆಗಿ ಆಯಾ ಜಾತಿಯವರು ಎಲ್ಲ ಪ್ರಮುಖರಲ್ಲೂ ನಾನು ವಿನಂತಿಸೋದು ಅಂದರೆ, ನಿಮ್ಮ ಜಾತಿಗಳನ್ನು ನೀವು ಸರಿಪಡಿಸ್ಕೊಳ್ಳಿ. ನನ್ನ ಮಾದಿಗ ಜನಾಂಗ ವಿಶೇಷವಾಗಿ ಅವರಿಗೆ ನಾನು ಭಾಳ ಹೃದಯಪೂರ್ವಕವಾಗಿ ನಾನು ಅವ್ರನ್ನ ಬೇಡ್ಕೊಂಡು ಹೇಳೋದು ಅಂದರೆ, ಮಾದಿಗ ಅನ್ನೋ ಹೆಸರನ್ನು 61ನೇ ಕಾಲಂನಲ್ಲಿ ನಮೂದಿಸಬೇಕು ಅನ್ನೋದು ಒಂದೇ ಗ್ರಾಮಾಂತರಗಳಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ನಿಮ್ಮ ಸಂಘಟನೆ ವತಿಯಿಂದ ಅರಿವು ಮೂಡಿಸಕ್ಕಂತಹ ಏನಾದರೂ ಕಾರ್ಯಕ್ರಮ ಏನಾದ್ರು ಇಟ್ಕೊಂಡಿದ್ದೀರಾ? ಹೌದು, ನಾವು ಮನೆಗೂ ಸಹ ಭೇಟಿ ಕೊಟ್ಟು ಪಾಂಪ್ಲೆಟ್ನ ನಾವು ಹಳ್ಳಿನಲ್ಲಿರುವವರು, ಸಿಟಿನಲ್ಲಿರುವಂತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೂ ಹೇಳೋದಂದ್ರೆ, ಇವತ್ತೇನು ಆನ್ಲೈನ್ ಮಾಡಿದರೆ ಅರಿವು ಮೂಡಿಸೋ ಕಾರ್ಯಕ್ರಮ ಯಾವತ್ತು ಹಮ್ಮಿಕೊಂಡಿದ್ದೀರಾ? ಎಷ್ಟು ದಿವಸ ಮಾಡ್ತೀರಾ? ಚಾಲನೆ ಕೊಡ್ತೀವಿ. ಇಲ್ಲಿ ಮಾದಿಗ ಎಂಬ ಹೆಸರನ್ನು ನಮೂದಿಸಬೇಕು ಅಂತ ಹೇಳಿ ನನ್ನ ಸಮಸ್ತ ಮಾದಿಗ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅಂತರ್ಜಾತಿ ವಿವಾಹವಾಗಿದ್ದಾರಲ್ಲ, ಆ ಹೆಣ್ಮಕ್ಳಿಗೆ ಏನಾದ್ರೂ ಯಾವ ಕ್ಯಾಟಗರಿ ಸೇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಅಭಿಪ್ರಾಯ, ಸರ್ಕಾರದ ಒಂದು ಸುತ್ತೋಲೆ ಏನಷ್ಟಾಗಿ ತಿಳಿದಿಲ್ಲ. ನನ್ನ ಅಭಿಪ್ರಾಯ, ತನ್ನ ಗಂಡ ಯಾವ ಜಾತಿನಲ್ಲಿದ್ದಾನೆ, ಯಾವುದೇ ಹೆಣ್ಮಗಳಾಗಿರ್ಬೋದು, ಆ ಜಾತಿಗೆ ಸೀಮಿತ ಆಗಿರೋಕ್ಕೆ ಅವಕಾಶ ಸಿಕ್ಕಿದ್ರೆ ಮಾದಿಗ ಅಂತ ಬರೆಸಿ ಅನ್ನೋ ಅಭಿಪ್ರಾಯ ನಾನು. ಅದೇ ರೀತಿ ತನ್ನ ತಂದೆ ಯಾವ ಜನಾಂಗದಲ್ಲಿ ಇರ್ತಾರೆ, ಯಾವ ಜಾತಿನಲ್ಲಿರ್ತಾರೆ, ಅದನ್ನು ಸೇರಿಸಿ ಅದನ್ನು ನಮ್ಮ ಅನುಕೂಲ ಪಡ್ಕೊಬೋದು ಅನ್ನೋ ಅಭಿಪ್ರಾಯ ನನ್ನದು. ಮತ್ತು ಏನು ಕನ್ವರ್ಟ್ ಆಗಿದ್ದಾರೆ ಇವತ್ತು ದಿನ ಕ್ರಿಶ್ಚಿಯನ್ಗಾಗಿರ್ಬೋದು, ಯಾವ ಒಂದು ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ, ಅವರು ಧರ್ಮದಲ್ಲಿ ಯಾವುದೇ ರೀತಿ ಭೇದ ಇಲ್ಲ. ಆದರೆ ಜಾತಿನಲ್ಲಿ ಮಾದಿಗ ಎಂಬ ಹೆಸರನ್ನು ನಮೂದಿಸಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಆಗಿದ್ರು, ಕನ್ವರ್ಟ್ ಆಗಿದ್ರು ತೊಂದರೆ ಏನಿಲ್ಲ. ಆದರೆ ಜಾತಿ ಅಂತ ಬಂದಾಗ ಮಾದಿಗ ಜಾತಿ ಎಂಬ ಒಂದು ಹೆಸರನ್ನು ನಾವು ಸೇರಿಸಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ.